ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿರುವಂತೆ ಮಾಪಪ್ ಸುತ್ತಿನ ಮೆಡಿಕಲ್ಲು ಮತ್ತು ಡೆಂಟಲಿನ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ 7/10/2025ರಿಂದ ನಡೀತಾ ಇದೆ. ಯಾರು ಎರಡನೇ ಸುತ್ತಿನಲ್ಲಿ ಆಪ್ಷನ್ನೇ ಎಂಟ್ರಿ ಮಾಡದೆ ಉಳಿದಂತಹ ಸೀಟ್ಗಳು ಹಾಗೂ ರದ್ದುಪಡಿಸಿಕೊಂಡಂತಹ ಸೀಟ್ಗಳು ಒಟ್ಟು 311 ಮೆಡಿಕಲ್ಲು ಮತ್ತು ಡೆಂಟಲ್ 188 ಸೀಟ್ಗಳನ್ನು ನಾವು ಅಧಿಕೃತವಾಗಿ ಪಬ್ಲಿಷ್ ಮಾಡಿದ್ವಿ. ಮತ್ತು ತಾವು ಆಪ್ಷನ್ ಎಂಟ್ರಿ ಮಾಡ್ತಾ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ರಿ ತಮಗೆ ಕ್ಲಾರಿಟಿ ಇದೆ. ಈಗಾಗಲೇ ಯಾರಿಗೆ ಮೆಡಿಕಲ್ ಸೀಟು ಸಿಕ್ಕಿರಲಿಲ್ಲ ಅವ್ರು ಮಾಡ್ತಾಯಿದ್ರಿ. ಮತ್ತು ಡೆಂಟಲ್ಲು ಸಿಕ್ಕಿ ಮೆಡಿಕಲ್ಲಿಗೆ ಹೋಗಬೇಕು ಅಂತನ್ನುವಂಥವ್ರು, ಆಯುಷು ಸಿಕ್ಕಿ ಮೆಡಿಕಲ್ಲಿಗೆ ಹೋಗುವಂಥವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತು ಇದು 3ನೇ ಸುತ್ತು ಕಡ್ಡಾಯ ಪ್ರವೇಶ ಪಡಿಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸುಮ್ಮನೆ ತಾವು ಆಪ್ಷನ್ ಎಂಟ್ರಿ ಮಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾವು 3 ಸ್ಲ್ಯಾಬಿನ ಕಾಷನ್ ಡೆಪಾಸಿಟ್ ಅಂದರೆ ಕೋರ್ಸ್ ಫೀಸ್ ಅಂತಲೂ ಹೇಳ್ಬೋದು ತೆಗೆದುಕೊಳ್ತಿದ್ವಿ. ತಮಗೆಲ್ಲ ಗೊತ್ತಿರುವಂತೆ 1 ಲಕ್ಷ ಕಟ್ಟಿದಂಥವರಿಗೆ ಜಿ ಸೀಟ್ಗಳಿಗೆ ತಾವು ಭಾಗವಹಿಸ್ಬೋದು ಮತ್ತು ಆ ಡೆಂಟಲ್ನ ಎಲ್ಲ ಸೀಟ್ಗಳಿಗೆ ಭಾಗವಹಿಸ್ಬೋದಾಗಿತ್ತು. 12 ಲಕ್ಷ ಕಟ್ಟಿದಂಥವರು ಜಿ ಸೀಟು, ಪಿ ಸೀಟು ಮತ್ತು ಎಲ್ಲ ಡೆಂಟಲ್ ಸೀಟ್ಗಳು. ಪಿ ಸೀಟಲ್ಲಿ 12 ಲಕ್ಷದ್ದು ಬರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ 20ರಿಂದ 25 ಲಕ್ಷದ್ದು ಸೀಟ್ ಸಹ ಬರುತ್ತೆ. ಅದಕ್ಕೆ ಸಹ ತಾವು ಭಾಗವಹಿಸುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ವಿ. 25 ಲಕ್ಷ ಕೋರ್ಸ್ ಫೀಸನ್ನು ನೀವು ಮುಂಗಡವಾಗಿ ಪಾವತಿ ಮಾಡುವಂಥವರು ಜಿ, ಪಿ ಮತ್ತು NRI ಮತ್ತು ಮ್ಯಾನೇಜ್ಮೆಂಟು ಹಾಗೂ ಎಲ್ಲ ಡೆಂಟಲ್ ಸೀಟಿಗೆ ಭಾಗವಹಿಸುವಂಥದ್ದಕ್ಕೆ ನಾವು ಆಪ್ಷನ್ ಎನೇಬಲ್ ಮಾಡಿದ್ವಿ. ಅದರಂತೆ ತಾವು ಈಗಾಗಲೇ ಆಪ್ಷನ್ ಎಂಟ್ರಿ 7/10/2025ರಿಂದ ತಾವು ಮಾಡ್ತಾಯಿದ್ದೀರಾ. ಈ ಹಣ ಕೆಲವರು ಅನುಮಾನ, ಸರ್ ಅದು ಹಣ ಸೀಟ್ ಸಿಕ್ಕಿಲ್ಲ ಅಂತಂದರೆ ತಮಗೆಲ್ಲ ಗೊತ್ತಿದೆ. ಅದನ್ನು ನಾವು ನಮ್ಮ ನೋಟಿಫಿಕೇಷನಲ್ಲಿ ಕ್ಲಾರಿಫೈ ಮಾಡಿದ್ವಿ, ಹಿಂದಿನ ವೀಡಿಯೋದಲ್ಲಿ ಸಹ ಹೇಳಿದ್ದೆ. ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು, ಇದು ತುಂಬ ತಾವು ಕೇರ್ಫುಲ್ಲಾಗಿರಲಿ, ಸುಮ್ಮನೆ ತಮಾಷೆಗೆ ಆಪ್ಷನ್ ಎಂಟ್ರಿ ಮಾಡಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ನಾವು ಮುಂಗಡ ಕೋರ್ಸ್ ಫೀಸನ್ನು ತೆಗೆದುಕೊಂಡಂಥದ್ದು. ನಿಮಗೆ ಸೀಟು ಸಿಕ್ಕಿದಲ್ಲಿ ನಿಮ್ಮ ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡ್ತೀವಿ. ಉದಾಹರಣೆಗೆ ನಿಮಗೆ ಸರ್ಕಾರಿ ಕಾಲೇಜಿನ ಸೀಟ್ ಸಿಕ್ತು ಅಂದರೆ ನಾವೇ ನಿಮಗೆ ಸ್ವಲ್ಪ ಉಳಿದ ಹಣವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಖಾಸಗಿ ಕಾಲೇಜಿನಲ್ಲಿ ನಿಮಗೆ ಜಿ ಸೀಟ್ ಸಿಕ್ತು, ನೀವು 1 ಲಕ್ಷ ಕಟ್ಟಿದ್ದೀರಾ ಅಂತಂದರೆ ಉಳಿದಂಥ ಹಣವನ್ನು ತಾವು ನಮಗೆ ಕಟ್ಟಬೇಕಾಗುತ್ತೆ. ಅದೇ ರೀತಿ 12 ಲಕ್ಷ ಕಟ್ಟಿದ್ದಂಥವರಿಗೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಪಿ ಸೀಟ್ ಸಿಕ್ತು ಅಂತಂದರೆ ತಾವೇ ನಮಗೆ ಉಳಿದಂಥ ಹಣವನ್ನು ಕಟ್ಟಬೇಕಾಗುತ್ತೆ. ಇದು ಒಟ್ಟು ನೀವು ಕಟ್ಟಿರುವಂತಹ ಈ ಮುಂಗಡ ಹಣವನ್ನು ನೀವು ಪ್ರವೇಶ ಪಡೆಯುವಂಥ ಕಾಲೇಜಿನ ಸೀಟಿಗೆ ನಿಗದಿಪಡಿಸಿರುವಂತಹ ಶುಲ್ಕಕ್ಕೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂತಂದರೆ ಈ ಹಣವನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತೇವೆ. ತಾವು ಯಾವ ಖಾತೆಯಿಂದ ಹಣ ಕಟ್ಟಿದ್ರಿ ಆ ಖಾತೆಗೆ ನಾವು ಮರುಪಾವತಿಯನ್ನು ಮಾಡ್ತೀವಿ. ಹಾಗಾಗಿ ಯಾರು ಚಿಂತೆ ಮಾಡುವಂತಹ ಅವಕಾಶ ಇಲ್ಲ. ತಮಗೆಲ್ಲರಿಗೆ ಒಂದು ಖುಷಿ ವಿಚಾರ, ಕೆಲವರಿಗೆ ಈಗಾಗಲೇ ತುಂಬ ಡಿಲೇ ಆಗಿಬಿಟ್ಟಿದೆ, 22ರಿಂದ ಕಾಲೇಜ್ ಶುರುವಾಗಿದೆ ಅನ್ನುವಂಥದ್ದೆಲ್ಲ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಬಟ್ ನಮ್ಮ ಕೈಯಲ್ಲಿಲ್ಲ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಮತ್ತೆ ಕರ್ನಾಟಕ ರಾಜ್ಯದ 4 ಖಾಸಗಿ ಕಾಲೇಜುಗಳಿಗೆ 50-50-50ರಂತೆ ಒಟ್ಟು 200 ಸೀಟುಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ. ಈಗಾಗಲೇ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿಂದು ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಹಾಕಿದ್ದೀವಿ. BGS, ಶ್ರೀದೇವಿ ಮತ್ತು AJ ಮೆಡಿಕಲ್ ಕಾಲೇಜಿಂದು ಸೀಟ್ ಮ್ಯಾಟ್ರಿಕ್ಸನ್ನು ಸದ್ಯದಲ್ಲಿ ಇವತ್ತು ಹಾಕ್ತೀವಿ. ಹಾಗಾಗಿ ನಿಮಗೆ ಅವಕಾಶ ಕೊಡಬೇಕಾಗುತ್ತೆ ಸ್ವಲ್ಪ ಸಮಯನ. ಇನ್ನೊಂದು, ನಾವು ಎಲ್ಲ ನೋಟಿಫಿಕೇಷನ್ಸಲ್ಲಿ ನಾವೊಂದು ಹೇಳ್ತಿದ್ವಿ, ಸೀಟು ಇರಲಿ ಇಲ್ಲದೇ ಇರಲಿ ತಾವು ಆಪ್ಷನ್ ಎಂಟ್ರಿ ಮಾಡಿ ಅಂತ. ಯಾರೆಲ್ಲ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗಿದ್ದೀರಾ ತಮಗೆ ಕ್ಲಾರಿಟಿ ಇರುತ್ತೆ. ನಿಮ್ಮ ಎಡಭಾಗದಲ್ಲಿ ಎಲ್ಲ ಕಾಲೇಜುಗಳು ಇದೆ. ತಾವು ಕೇಳ್ಬೋದು, ಅಲ್ಲ ಆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಸೀಟೇ ಇಲ್ಲ ಆ ಕಾಲೇಜಲ್ಲಿ, ಆದರೆ ಸಹ ಕಾಲೇಜ್ ಡಿಸ್ಪ್ಲೇ ಆಗ್ತಾಯಿದೆ ಅಂತ. ಬಟ್ ನಾವು ನೋಟಿಫಿಕೇಷನಲ್ಲಿ ಹೇಳಿದ್ವಿ, ತಮಗೆ ನೆನಪಿರಬೇಕು, ಎಲ್ಲ ಕಾಲೇಜುಗಳ ಆಪ್ಷನ್ ಎಂಟ್ರಿ ಮಾಡಿ ನೋಡಿ. ಈಗ 4 ಕಾಲೇಜಿನ ಸೀಟ್ ಬಂತು, ನೀವು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತಂದರೆ ಅದು ನಾವು ಅಲಾಟ್ಮೆಂಟ್ ಟೈಮಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದಕ್ಕಿಂತನೂ ಬಹುಮುಖ್ಯವಾಗಿ ನಾವು ಯಾಕೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇದ್ದು ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಕೊನೆ ತನಕ ಕ್ಯಾನ್ಸಲ್ ಮಾಡ್ಕೊಳ್ತಾರೆ, ನಮ್ಮ ಹತ್ರ ಬಂದು ಕ್ಯಾನ್ಸಲ್ ಮಾಡ್ತಾರೆ. ಆ ಸೀಟನ್ನು ಉದಾಹರಣೆಗೆ MCCದು ರಿಸಲ್ಟ್ ಅನೌನ್ಸ್ ಆದಮೇಲೆ ಸಹ ಅಲ್ಲಿ ಏನಾದರೂ ಸೀಟ್ ಸಿಕ್ಕಿ ಇಲ್ಲಿ ಸಹ ಸೀಟ್ ಸಿಕ್ಕಿದರೆ ಸಹ ನಾವು ಕ್ಯಾನ್ಸಲ್ ಮಾಡ್ತೀವಿ. ಇಂಥ ಸಂದರ್ಭಗಳಲ್ಲಿ ನಾವು ಮತ್ತೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿ ನಿಮಗೆ ಅವಕಾಶ ಕೊಟ್ಟು ನಿಮ್ಮ ಹತ್ರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಮಯ ಇರಲ್ಲ. ಹಾಗಾಗಿ ನೀವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಕಾಲೇಜು ಕೆಟಗರಿ ಏನಿರುತ್ತೆ, ಈಗ 1 ಲಕ್ಷ ಕಟ್ಟಿದ್ದವರಿಗೆ ಜಿ ಎನೇಬಲ್ ಆಗಿದೆ, ನೀವೆಲ್ಲ ಜಿ ಸೀಟ್ ಹಾಕಿ. ಸೀಟ್ ಇದೆಯೋ ಬಿಟ್ಟಿದೆಯೋ ನೀವೇ ತಲೆ ಕೆಡಿಸ್ಕೊಳ್ತೀರಾ. ಒಂದು ವೇಳೆ ಸೀಟ್ ಕ್ರಿಯೇಟ್ ಆಯಿತು, ನಿಮ್ಮ ರ್ಯಾಂಕಿಗೆ ಪೂರಕವಾಗಿತ್ತು ಅಂತಂದರೆ ಸೀಟ್ ಅಲಾಟ್ ಆಗುತ್ತೆ. ನೀವು ಕೆಲವರು ಇಲ್ಲ ನೀವು ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲಿಲ್ಲ, ನೀವು ಹೇಗೆ ಜಿ ಸೀಟ್ ಅಲಾಟ್ ಮಾಡಿಬಿಟ್ರಿ ಅಂತ ಹಿಂದಿನ ನಮ್ಮ ಅನುಭವದಲ್ಲಿ. ಅದಕ್ಕೇ ನಾವು ಪದೇ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ವಿನಂತಿ ಮಾಡಿಕೊಳ್ತಿರುವಂಥದ್ದು, ತಾವು
ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ ಇಲ್ಲ ಅಂತಂದ್ರೂ ಸಹ ತಾವು ಆಪ್ಷನ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನಮ್ಮ ಮನವಿ. ಈಗಾಗಲೇ ನಾನು ಹೇಳ್ದಂಗೆ 4 ಖಾಸಗಿ ಕಾಲೇಜುಗಳ ಹೆಚ್ಚುವರಿ ಸೀಟ್ಗಳು ಬಂದಿರುವ ಹಿನ್ನೆಲೆಯಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಏನು ಇವತ್ತು ಕ್ಲೋಸ್ ಆಗ್ತಾ ಇತ್ತು ಅದನ್ನು ನಾವು 15/10/2025 ಬೆಳಿಗ್ಗೆ 8 ಗಂಟೆಯವರೆಗೆ ಓಪನ್ ಇಡ್ತೀವಿ. ದಯಮಾಡಿ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. 15/10/2025 ಬೆಳಗ್ಗೆ 8 ಗಂಟೆಯವರೆಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಇರುತ್ತೆ. ದಯಮಾಡಿ ಆಪ್ಷನ್ ಎಂಟ್ರಿ ಮಾಡಿಲ್ದಿರೋರು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ಆಪ್ಷನ್ ಎಂಟ್ರಿ ಮಾಡುವಾಗ ದಯಮಾಡಿ ತಾವು ಗಮನಿಸ್ಬೇಕು. ಉದಾಹರಣೆಗೆ ಪಿ ಸೀಟ್ ಅಂತ 12 ಲಕ್ಷ ಕಟ್ಟಿದ್ದವರು ತಾವು ಅಲ್ಲಿ ಪಿ ಸೀಟ್ ಅಂತಂದರೆ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ 20-25 ಲಕ್ಷದ ಸೀಟ್ ಸಹ ಇದೆ. ತಾವು 12 ಲಕ್ಷ ನಾನು ಕಟ್ಟಿದ್ದೆ, 12 ಲಕ್ಷದ ಸೀಟ್ ಮಾತ್ರ ಅಂತ ಹಾಕಿದ್ದೆ, ನಿಮ್ಗೆ 20 ನೋ ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಆ ಶುಲ್ಕವನ್ನು ನೋಡಿ. ನಿಮಗೆ ಶಕ್ತಿ ಇದೆ, ಇಚ್ಛೆ ಇದೆ ಅಂದರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ. ಈ ರೌಂಡಲ್ಲಿ ನಿಮಗೆ ಚಾಯ್ಸ್ಗಳನ್ನ ಹಾಕುವಂಥದ್ದು, ಓಲ್ಡ್ ಮಾಡಿ ಮುಂದಿನ ರೌಂಡಿಗೆ ಹೋಗುವಂಥದ್ದು, ಮತ್ತು ಜಸ್ಟ್ 1 ಲಕ್ಷ ಫೈನನ್ನು ಕಟ್ಟಿಸ್ಕೊಂಡು ಸರೆಂಡರ್ ಮಾಡುವಂಥದ್ದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ. ನೀವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಆಗಿಲ್ಲ ಅಂತಂದರೆ ಫರ್ದರ್ ರೌಂಡ್ ಮಾತ್ರ ಅಲ್ಲ, ಮುಂದಿನ ವರ್ಷ ಸಹ ತಾವು ನೀಟ್ ಮೆಡಿಕಲ್ ಸೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ. ಉದಾಹರಣೆಗೆ 12 ಲಕ್ಷ 25 ಲಕ್ಷ ಎಲ್ಲ ಕಟ್ಟಿದ್ದಂಥವ್ರದ್ದು ಕೋರ್ಸ್ ಫೀಸ್ ಪೂರ್ತಿ ಫೋರ್ಫೀಟ್ ಆಗುತ್ತೆ. ದಯಮಾಡಿ ವಿಚಾರ ಮಾಡಿ ಮನೆಯವ್ರ ಹತ್ರ ಚರ್ಚೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಂತನ್ನುವಂಥದ್ದು ನನ್ನ ವಿನಂತಿ. 15/10/2025 ಬೆಳಗ್ಗೆ 8 ಗಂಟೆಯ ನಂತರ ಯಾವುದೇ ಕಾರಣಕ್ಕೆ ಆಪ್ಷನ್ ಎಂಟ್ರಿಗೆ ನಾವು ಟೈಮನ್ನು ಎಕ್ಸ್ಟೆಂಡ್ ಮಾಡಲ್ಲ. ಈ ಸದುಪಯೋಗ ಪಡಿಸ್ಕೊಳ್ಳಿ. ನಮಗೆ ಪ್ರತಿ ಸುತ್ತಿನಲ್ಲಿ ಇದು ಈಗೆಲ್ಲ ಸುಮ್ಮನಿದ್ದು ಕೊನೇ ಸಂದರ್ಭದಲ್ಲಿ ಬಂದು ಸಾರ್ ನಂದು ಇದು ಒಂದು ಬಾಕಿ ಇದೆ, ಒಂದು ಗಂಟೆ ಓಪನ್ ಮಾಡಿ ಅಂತ ಒತ್ತಡ ತರ್ತೀರ. ಅದಕ್ಕೇ ನೀವು ಒತ್ತಡ ತರೋದಕ್ಕೆ ಮೊದಲು ನಾವೇ ಓಪನ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ತಾವು ಸಫಿಷಿಯೆಂಟ್ ಟೈಮ್ ಕೊಟ್ಟಿದ್ದೀವಿ. ತಾವು ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ವಿನಂತಿ.